ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾನ್ ಹೋಗ್ತಿರ್ಬೇಕಾದ್ರೆ ಅವನ ದೃಷ್ಟಿ ಫಾನ್ ಮೇಲೆ ಬೀಳುತ್ತೆ. ಅವನು ಕ್ಲಿನಿಕ್ಗೆ ಹೋಗ್ತಿರ್ತಾನೆ. ಅವನನ್ನೇ ಫಾಲೋ ಮಾಡಿಕೊಂಡು ಕ್ಲಿನಿಕ್ಗೆ ಬರ್ತಾನೆ. ಆಗ ಫಾನ್ ಹೇಳ್ತಾನೆ, ಯು ಕ್ಯಾಟನ್ನ ನೋಡೋದಿಕ್ ಬಂದ್ಯಾ? ಆಗ ಯಾನ್ ಹೇಳ್ತಾನೆ, ನನ್ನ ಫ್ಯಾನ್ಸಿ ಹತ್ರ ಕ್ಯಾಟ್ ಕೂಡ ಇದೆಯಾ? ಆಗ ಫಾನ್ ಕ್ಯಾಟನ್ನ ತೋರ್ಸೋದಿಕ್ಕೆ ಅಂತ ಒಳಗಡೆಯಿಂದ ತಗೊಂಡ್ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಯು ಕೂಡ ಬರ್ತಾಳೆ. ಯಾನ್ನ ಇಗ್ನೋರ್ ಮಾಡ್ತಾ ಕ್ಯಾಟನ್ನ ನೋಡ್ತಾ ಫಾನ್ಗೆ ಹೇಳ್ತಾಳೆ, ರಾತ್ರಿ ನಾವು ಔಟ್ ಬಾರ್ ತಿನ್ನೋದಿಕ್ ಹೋಗೋಣ. ಆಗ ಅವನು ಯಾನ್ ಕೂಡ ನಮ್ ಜೊತೆ ಬರ್ತಾರ ಅಂತ ಕೇಳ್ತಾನೆ. ಆದ್ರೆ ಯಾನ್ ಮಾತಾಡೋಷ್ಟ್ರಲ್ಲಿ ಯು ಹೇಳ್ತಾಳೆ, ಅವರಿಗೆ ಔಟ್ ಬಾಟ್ ಇಷ್ಟ ಇಲ್ಲ ಅಂತ ಹೇಳಿ ಫಾನ್ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಈಗ ರೆಸ್ಟೋರೆಂಟ್ ಸೀನ್ ನೋಡ್ತೀವಿ. ಇಬ್ರು ಕೂತ್ಕೊಂಡು ಔಟ್ ಬಾಟ್ ತಿಂತಿರ್ತಾರೆ. ಮತ್ತೊಂದ್ ಕಡೆ ಯಾನ್ ಬಚ್ಚಿಟ್ಕೊಂಡು ಅವ್ರಿಬ್ರು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ರೆಸ್ಟೋರೆಂಟ್ ಓನರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನಮ್ಮ ರೆಸ್ಟೋರೆಂಟ್ 3rd ಆನಿವರ್ಸರಿ ಇದೆ, ಆದ್ರಿಂದ ನಿಮ್ಮ ಎದುರುಗಡೆ ಕೂತಿರೋ ಪರ್ಸನ್ಗೆ ಹಗ್ ಮಾಡಿ ಕಿಸ್ ಮಾಡಿದ್ರೆ 30% ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಯಾನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಯು ಮುಂದೆ ಫಾನ್ ಕೂತಿರ್ತಾನೆ. ಅವಳನ್ನ ಹಗ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಯಾನ್ ಸ್ವಲ್ಪನೂ ಸಮಯ ವೇಸ್ಟ್ ಮಾಡದಲ್ಲೇ ಫಾನ್ ಎದುರುಗಡೆ ಬಂದು ನಿಂತ್ಕೋತಾನೆ. ಇಬ್ರು ಕೂಡ ಗುದ್ಕೋತಾರೆ. ಯಾನ್ ಅಲ್ಲಿರೋದನ್ನ ನೋಡಿ ಯುಗೆ ತುಂಬಾನೇ ಶಾಕ್ ಆಗುತ್ತೆ. ಅವನನ್ನು ಕೂಡ ಔಟ್ ಬಾರ್ ತಿನ್ನೋದಿಕ್ಕೆ ಜಾಯಿನ್ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಡೇ ಯಾನ್ ಮೀಟಿಂಗ್ ಅಂತ ಒಂದು ಹೋಟೆಲಿಗೆ ಬಂದಿರ್ತಾನೆ. ಅದೇ ಹೋಟೆಲಲ್ಲಿ ಯು ಅಮ್ಮ ಕೂಡ ಬಂದಿರ್ತಾರೆ. ಯಾನ್ ಬಾಹುನ ಅಲ್ಲಿ ನೋಡ್ತಾರೆ. ಬಾಹುನ ಹೊರಗಡೆ ಕೂರಿಸಿ ಯಾನ್ ಮೀಟಿಂಗ್ ಮಾಡೋದಿಕ್ಕೆ ಅಂತ ಒಳಗಡೆ ಹೋಗ್ತಾರೆ. ಅವ್ನು ಹೋಗ್ತಿದ್ದಾಗೆ ಯು ಅಮ್ಮ ಬಾಹು ಜೊತೆ ಮಾತಾಡೋದಿಕ್ಕೆ ಅಂತ ಬರ್ತಾರೆ. ಮಾತಾಡ್ತಾ ಬಾಹುನ ಕೇಳ್ತಾರೆ, ಮಿಸ್ಟರ್ ಯಾನ್ ನಿಮ್ ತಂದೆನಾ? ಆಗ ಬಾಹು ಹೌದು ಅಂತ ಹೇಳಿ ಕತ್ತಳ್ಳಾಡಿಸ್ತಾನೆ. ಆಗ ಅವ್ರ ಅಮ್ಮನ ಬಗ್ಗೆ ಕೇಳ್ತಾರೆ. ಯಾನ್ ಇನ್ನೋಸೆಂಟ್ ಆಗಿ ಅವನ ಫೋನಲ್ಲಿದ್ದ ಯು ಫೋಟೋನ ತೋರಿಸ್ತಾನೆ. ಅದನ್ನ ನೋಡಿ ಅವ್ರ ಅಮ್ಮಂಗೆ ತುಂಬಾ ಕೋಪ ಬರುತ್ತೆ. ಮನೆಗ್ ಬಂದು ಯುಗೆ ಬೈಯೋದಿಕ್ಕೆ ಶುರು ಮಾಡ್ತಾರೆ. ನಾನು ಅಲ್ಲಿಗೆ ಮಿಸ್ಟರ್ ಯಾನ್ನ ಮೀಟ್ ಮಾಡೋದಿಕ್ಕೆ ಹೋಗಿದ್ದೆ, ಆದ್ರೆ ಅವ್ರ ಮಗನ ಜೊತೆ ನನ್ ಭೇಟಿ ಆಯ್ತು. ನಿನ್ನ ಅವ್ರ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಯು ಅವ್ರ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೊಡ್ತಾಳೆ. ಸುಮ್ನೆ ಅವ್ರ ಮಾತನ್ನ ಕೇಳಿಸ್ಕೊಂತ ಕೂತಿರ್ತಾಳೆ. ಅದೇ ಸಮಯಕ್ಕೆ ರು ಅವಳಿಗೆ ಮೆಸೇಜ್ ಮಾಡಿ ಹೊರ್ಗಡೆ ಬರೋದಿಕ್ಕೆ ಹೇಳ್ತಾಳೆ. ಇವರು ಇಬ್ರು ಕೂಡ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಯಾನ್ ಕೂಡ ಯು ಮನೆ ಹತ್ರ ಬಂದು ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಅವನನ್ನ ನೋಡ್ತಿದ್ದಾಗೆ ರು ಒಳಗಡೆ ಹೋಗ್ತಾಳೆ. ಆದ್ರೆ ಯು ಯಾನ್ನ ಮನೆ ಒಳಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ. ಹೊರ್ಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಅವನ ಕೈಲಿದ್ದ ಪೆನ್ ಡ್ರೈವ್ ನ ತಗೊಂಡು ಮನೆ ಒಳಗಡೆ ಹೊರಟೋಗ್ತಾಳೆ. ಆಗ ಯಾನ್ ಯೋಚನೆ ಮಾಡ್ತಾನೆ, ಅವ್ರ ಮನೇಲಿ ಯಾವ್ದೋ ಹುಡುಗ ಇರ್ಬೇಕು, ಅದಕ್ಕೆ ನಾನು ಮನೆ ಒಳಗಡೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದ್ ಕಡೆ ರು ಯುಗೆ ಹೇಳ್ತಾಳೆ, ಯಾನ್ನ ನಿಮ್ ಪೇರೆಂಟ್ಸ್ಗೆ ಮೀಟ್ ಮಾಡಿಸು, ಆಗ ಅವರು ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಯು ಅವಳ ಮಾತ್ಗೆ ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಯು ಯಾನ್ ಜೊತೆ ಮೆಸೇಜ್ ಅಲ್ಲಿ ಮಾತಾಡ್ತಿರ್ತಾಳೆ. ಅವರಮ್ಮ ಹಿಂದೆಯಿಂದ ಬಂದು ಇವ್ ಮೆಸೇಜ್ ಮಾಡೋದನ್ನ ನೋಡ್ತಾ ಅವಳನ್ನ ಕೇಳ್ತಾರೆ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ಯಾನ್ ಜೊತೆ ಮಾತಾಡ್ತಿದ್ಯಾ? ಆಗ ಯು ಇಲ್ಲ ಅಂತ ಹೇಳಿ ಫೋನನ್ನ ಅಲ್ಲೇ ಇಟ್ಟು ವಾಶ್ರೂಮ್ಗೆ ಹೋಗ್ತಾಳೆ. ಅವಳು ಹೋಗ್ತಿದ್ದಾಗೆ ಅವರಮ್ಮ ಫೋನ್ ತಗೊಂಡು ಚೆಕ್ ಮಾಡ್ತಿರ್ತಾರೆ. ಯು ನಿಂತ್ಕೊಂಡು ನೋಡ್ತಿರ್ತಾಳೆ. ಯು ರು ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯು ಅಮ್ಮ ಯಾರ ಜೊತೆಲೋ ಮೆಸೇಜ್ ಅಲ್ಲಿ ಮಾತಾಡ್ತಿರ್ತಾರೆ. ಆದ್ರೆ ಅವಳು ಅನ್ಕೋತಾಳೆ, ಅಮ್ಮ ಮಾತಾಡ್ತಿರೋದು ರು ಜೊತೆ ಅಂತ. ಆಗ ಅವರಮ್ಮ ಹೇಳ್ತಾರೆ, ನಾನು ಯಾನ್ ಜೊತೆ ಮಾತಾಡಿದ್ದೀನಿ, ಅವನು ಆದಷ್ಟು ಬೇಗ ನನ್ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಯು ಅವ್ರ ಅಮ್ಮನ ಜೊತೆ ಹೋಟೆಲ್ ಬಂದಿರ್ತಾರೆ. ಹೋಟೆಲ್ ಒಳಗಡೆ ಹೋಗೋದಕ್ಕಿಂತ ಮೊದಲು ರೂಗೆ ಮೆಸೇಜ್ ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡೋದಿಕ್ಕಾಗಲಿಲ್ಲ, ನನ್ನ ಫೋನು ಕೆಳಗಡೆ ಬಿದ್ದು ಒಡೆದೋಯ್ತು. ಅವಳು ಮಾತು ಕೇಳ್ತಿದ್ದಾಗೆ ಯುಗೆ ಶಾಕ್ ಆಗುತ್ತೆ. ಫೋನ ಚೆಕ್ ಮಾಡ್ತಾಳೆ. ಅವರಮ್ಮ ನಿಜವಾಗ್ಲೂ ಯಾನ್ ಜೊತೆ ಮೆಸೇಜ್ ಮಾಡಿ ಮಾತಾಡಿರ್ತಾರೆ. ಅವಳು ಮಾಡಿದ ಪ್ಲಾನು ಅವಳಿಗೆ ಉಲ್ಟಾಗುತ್ತೆ. ಅಲ್ಲಿಗೆ ಯಾನ್ ಕೂಡ ಬರ್ತಾನೆ. ಅವನನ್ನ ಹೋಟೆಲ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ನಿಮ್ಗೆ ಎಲ್ಲಾ ವಿಷಯನೂ ಆಮೇಲೆ ಹೇಳ್ತೀನಿ, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ. ಆದ್ರೆ ಯಾನ್ ಅವಳು ಯಾವುದೇ ಮಾತನ್ನು ಕೂಡ ಕೇಳೋದಿಕ್ಕೆ ತಯಾರಿರೋದಿಲ್ಲ. ಅಲ್ಲಿಗೆ ಯು ಅಪ್ಪ ಅಮ್ಮ ಕೂಡ ಬರ್ತಾರೆ. ಅವರಿಬ್ರು ಜೊತೆಲಿರೋದನ್ನ ನೋಡ್ತಾರೆ. ಯಾನ್ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅವ್ರನ್ನ ಅಪ್ಪ ಅಮ್ಮ ಅಂತ ಕರೀತಾರೆ. ಅದನ್ನ ಕೇಳಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾನನ್ನ ಅವ್ರ ಮನೆಗೆ ಇನ್ವೈಟ್ ಮಾಡ್ತಾರೆ. ಅವ್ರ ಪೇರೆಂಟ್ಸ್ಗಾಗಿ ತುಂಬಾ ಗಿಫ್ಟ್ ನ ತಗೊಂಡ್ ಬಂದಿರ್ತಾರೆ. ಯು ಹೇಗಾದ್ರೂ ಮಾಡಿ ಯಾನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅವರಮ್ಮ ಸುಮ್ನೆ ಯಾನ್ ಪಕ್ಕ ಕೂತ್ಕೋ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಯು ಯಾನ್ ಮದ್ವೆ ಬಗ್ಗೆ ಮಾತಾಡ್ತಾರೆ. ಯಾನ್ ಆಗ್ಲೇ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾನೆ. ಆಗ ಯು ಅಮ್ಮ ಬಾಹು ಅವ್ರ ಅಮ್ಮನ ಬಗ್ಗೆ ಕೇಳ್ತಾರೆ. ಈಗ ನಮ್ಗೆ ಗೊತ್ತಾಗುತ್ತೆ, ಬಾಹು ಯಾನ್ ಮಗ ಅಲ್ಲ, ಅವ್ರ ಅಣ್ಣನ ಮಗ ಅಂತ. ಅವ್ರು ಡೆತ್ ಆದ್ಮೇಲೆ ಯಾನೇ ಬಾಹು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಚಿಕ್ಕ ವಯಸ್ಸಿಂದಲೂ ನೋಡ್ಕೋತಿರ್ತಾನೆ. ಅದನ್ನ ಕೇಳಿದ್ಮೇಲೆ ಯು ಅಪ್ಪ ಅಮ್ಮಂಗೆ ಅವನ ಮೇಲಿದ್ದ ಗೌರವ
ಮತ್ತಷ್ಟು ಜಾಸ್ತಿ ಆಗುತ್ತೆ. ಅವ್ನ ಮಾತು ಕೇಳಿ ತುಂಬಾನೇ ಫೀಲ್ ಮಾಡ್ಕೋತಾಳೆ. ಇದಾದ್ಮೇಲೆ ಎಲ್ರು ಕೂತ್ಕೊಂಡು ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಯಾನ್ ಹೇಳ್ತಾನೆ, ಇವತ್ ರಾತ್ರಿ ನಾನು ಇಲ್ಲೇ ಇರ್ತೀನಿ, ಬಾಹು ಜೊತೆ ಡ್ರೈವರ್ ಇದ್ದಾರೆ ಅಂತ ಹೇಳ್ತಾನೆ. ಆಗ ಅಮ್ಮ ಸರಿ, ನಿಮ್ಗೆ ಒಂದು ರೂಮನ್ನ ಅರೇಂಜ್ ಮಾಡ್ತೀನಿ. ಆಗ ಯಾನ್ ಹೇಳ್ತಾನೆ, ಅದೇನು ಬೇಡ, ನನ್ ಜೊತೆ ಬೆಡ್ ನ ಶೇರ್ ಮಾಡ್ಕೋಬಹುದು ಅಂತ ಹೇಳಿ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆಗ ಹೇಳ್ತಾಳೆ, ನೀನು ಬೆಡ್ ಮೇಲ್ ಮಲ್ಕೋ, ನಾನು ಸೋಫಾ ಮೇಲ್ ಮಲ್ಕೋತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಯಾನ್ ಅವಳ ಕೈನ ಇಟ್ಕೊಂಡು ಅವನ ಹತ್ರಕ್ಕೆ ಕರ್ಕೋತಾನೆ. ಅವ್ನು ಹೇಳ್ತಾನೆ, ನನ್ಗೆ ಇವತ್ತು ನಿನ್ ಮೇಲೆ ತುಂಬಾನೇ ಜಲಸಿ ಆಗ್ತಿದೆ. ನಿನ್ಗೆ ಫ್ಯಾಮಿಲಿ ಇದೆ, ಎಲ್ರು ಜೊತೆಲಿ ಸೇರಿ ಕೆಲಸ ಮಾಡ್ತೀರಾ, ಆದ್ರೆ ನನ್ಗೆ ಮನೆ ಇದೆ, ಫ್ಯಾಮಿಲಿ ಇಲ್ಲ. ಆಗ ಹೇಳ್ತಾಳೆ, ಆದ್ರೆ ನಿನ್ ಜೊತೆ ಬಾಹು ಇದ್ದಾನೆ. ಆಗ ಯಾನ್ ಹೇಳ್ತಾನೆ, ಆದ್ರೆ ನಾನು ಅವನಿಗೆ ಒಂದು ಕಂಪ್ಲೀಟ್ ಫ್ಯಾಮಿಲಿನ ಕೊಡೋದಿಕ್ಕಾಗಿಲ್ಲ. ಅಷ್ಟರಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ಫೋನಲ್ಲಿ ಮಾತಾಡೋದ್ಮೇಲೆ ಅವನು ಶಾಕ್ ಆಗ್ತಾನೆ. ಹೇಳ್ತಾನೆ, ಬಾಹುಗೆ ಫೀವರ್ ಆಗಿದೆ, ಅವನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಇಬ್ರು ಕೂಡ ಫಟಾಫಟ್ ಅಂತ ಹಾಸ್ಪಿಟಲ್ ಬರ್ತಾರೆ. ಬಾಹು ಮೆಡಿಸಿನ್ ತಗೊಳ್ಳಲ್ಲ. ಅವ್ರ ಅಪ್ಪ ಅಮ್ಮ ಬಂದ್ಮೇಲೆ ಅವ್ರ ಕೈಯಾರ ಮೆಡಿಸಿನ್ ತಗೋತಾನೆ. ಆಗ ಯಾನ್ ಹೇಳ್ತಾನೆ, ಬೆಳಿಗ್ಗೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಬಾಹು ಮನೇಲಿ ಒಬ್ನೇ ಇದ್ದ, ನಾನು ಯಾವಾಗ್ಲೂ ಬಾಹುನ ನನ್ ಜೊತೆ ಇಟ್ಕೊಂಡಿರ್ತೀನಿ, ಆದ್ರೆ ಅವನಿಗೆ ಮನೇಲಿ ಒಬ್ನೇ ಇರೋದಿಕ್ಕೆ ಇಷ್ಟ. ಬಾಹುಗೆ ಮೊದಲನೇ ಸಾರಿ ಯಾರಾದ್ರೂ ಇಷ್ಟ ಆಗಿದ್ದಾರೆ ಅಂದ್ರೆ ಅದು ನೀನೊಬ್ಳು ಮಾತ್ರ, ನೀನು ಮನೆಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಬಾಹುಗೆ ಮನೆ ಕಳ್ಸೋದಕ್ಕೆ ಇಷ್ಟ ಇರೋದಿಲ್ಲ. ಇವತ್ ರಾತ್ರಿ ಅವಳು ಇಲ್ಲೇ ಇರ್ಬೇಕು ಅಂತ ಆಸೆ ಪಡ್ತಿರ್ತಾನೆ. ಮೊದಲನೇ ಸಾರಿ ಮಾಮ್ ಅಂತ ಕರೀತಾನೆ. ಮೊದಲನೇ ಸಾರಿ ಅವನ ವಾಯ್ಸ್ ಕೇಳಿ ಇಬ್ರಿಗೂ ತುಂಬಾ ಖುಷಿ ಆಗುತ್ತೆ. ಬೆಳಿಗ್ಗೆ ಆಗುತ್ತೆ, ಎಚ್ಚರ ಆಗುತ್ತೆ. ಬಾಹು ಮಲ್ಕೊಂಡಿರೋದನ್ನ ನೋಡಿ ಸೈಲೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಯಾನ್ ಬರ್ತಾನೆ. ಇಬ್ರು ಕೂಡ ಗುದ್ಕೊಂಡ್ಬಿಡ್ತಾರೆ. ಆಗ ಯಾನ್ ಹೇಳ್ತಾನೆ, ನಿನ್ ಸಾಮಾನನ್ನೆಲ್ಲ ಪ್ಯಾಕ್ ಮಾಡ್ಕೊ, ನೀನು ನಮ್ ಜೊತೆ ಮೂವ್ ಆನ್ ಆಗ್ಬೇಕು. ಆಗ ಹೇಳ್ತಾಳೆ, ನಾನ್ ನಿಮ್ ಜೊತೆ ಯಾವುದೇ ಡೀಲ್ ಮಾಡ್ಕೊಂಡಿಲ್ಲ, ಅದರಿಂದ ನಾನು ಎಲ್ಲಿಗೂ ಬರೋದಿಲ್ಲ. ಅವನ್ ಮಾತ್ ಕೇಳಿ ಯಾನ್ಗೆ ಟೆನ್ಷನ್ ಆಗುತ್ತೆ. ಅವ್ನು ಹೇಳ್ತಾನೆ, ಬಾಹುಗೆ ನೀನು ಪ್ರಾಮಿಸ್ ಮಾಡಿದ್ಯಾ, ಮೊದಲನೇ ಸಾರಿ ಅವನ ಬಾಯಿಯಿಂದ ನೀರ್ನ ಅಮ್ಮ ಅಂತ ಕರ್ತಿದ್ದಾನೆ. ಆಗ ಹೇಳ್ತಾಳೆ, ಚಿಕ್ಕ ಮಕ್ಕಳು ಇದೇ ರೀತಿ ತಮಾಷೆಗೆ ಕರೀತಾರೆ, ನಾನು ಅವ್ನ್ ರಿಯಲ್ ಮಾಮ್ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರೂನ ಹಾಸ್ಪಿಟಲ್ ನಲ್ಲಿ ಮೀಟ್ ಮಾಡ್ತಾಳೆ. ಅವಳಿಗೆ ಎಲ್ಲಾ ವಿಷಯ ಹೇಳಿ ಇದಕ್ಕೇನಾದ್ರೂ ಉಪಾಯ ಇದ್ರೆ ಹೇಳು ಅಂತ ಹೇಳ್ತಾಳೆ. ಆದ್ರೆ ಅವಳಿಗೆ ಸರಿಯಾದ ಉಪಾಯನ ಹೇಳೋದಿಲ್ಲ. ಅಷ್ಟರಲ್ಲಿ ಬಾಹು ನೋಡಿ ಅಮ್ಮ ಅಮ್ಮ ಅಂತ ಕೂಕೊಂಡು ಬರ್ತಾನೆ. ಆಗ ಅವನಿಗೆ ಹೇಳ್ತಾಳೆ, ನೀನಿಲ್ಲಿ ನನ್ನನ್ನ ಅಮ್ಮ ಅಂತ ಕರಿಬಾರ್ದು, ಇಲ್ಲಿ ನನಗೆ ಎಲ್ರೂ ಪರಿಚಯ ಇದ್ದಾರೆ ಅಂತ ಹೇಳಿ ಖುಷಿಯಾಗಿ ಬಾಹು ಜೊತೆ ಮಾತಾಡ್ತಾಳೆ. ಆಮೇಲೆ ಯಾನ್ಗೆ ಹೇಳ್ತಾಳೆ, ನಮ್ ಬಗ್ಗೆ ಇಲ್ಲಿ ಎಲ್ರಿಗೂ ಪರಿಚಯ ಇದೆ, ಮಾಮ್ ಅನ್ನೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ಗೆ ಹೊಸ ಸಮಸ್ಯೆ ಶುರುವಾಗುತ್ತೆ. ಆದ್ರೆ ಯಾನ್ ಇದ್ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ಜಾಸ್ತಿ ದಿವಸ ಈ ರೀತಿ ರೂಮರ್ಸ್ ಸ್ಪ್ರೆಡ್ ಆಗಲ್ಲ, ಯಾಕಂದ್ರೆ ನೀನು ಆದಷ್ಟು ಬೇಗ ಬಾಹು ಅಮ್ಮ ಆಗ್ತೀಯಾ ಅಂತ ಹೇಳಿ ಅವನೇ ಕೈಯಾರ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿರ್ತಾನೆ. ಅವಳಿಗೆ ಕೊಡ್ತಾನೆ. ಅದನ್ನ ತಗೊಂಡವಳು ಕೆಲ್ಸಕ್ಕೆ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅವಳ ಕೊಲಿಗ್ ಜೊತೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಹಾಸ್ಪಿಟಲ್ ಹೆಡ್ ಡಾಕ್ಟರ್ ಬರ್ತಾರೆ. ಆನ್ನ ಮೀಟ್ ಮಾಡಿಸ್ತಾರೆ. ಬಾಹುಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಇವರೇ ಬೆಸ್ಟ್ ಡಾಕ್ಟರ್ ಅಂತ ಹೇಳಿರ್ತಾರೆ. ಯಾನ್ ಈ ವಿಷಯದ ಬಗ್ಗೆ ಹೆಡ್ ಡಾಕ್ಟರ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿರ್ತಾರೆ. ಡಾಕ್ಟರ್ ಅಲ್ಲಿಂದ ಹೋದ್ಮೇಲೆ ಯಾನ್ ಹೇಳ್ತಾನೆ, ನಾನು ಬಿಸ್ನೆಸ್ ಟ್ರಿಪ್ಗೆ ಹೊರಗಡೆ ಹೋಗ್ತಿದ್ದೀನಿ, ನೀನೇ ಬಾಹುನ ನೋಡ್ಕೋಬೇಕು. ಆಗ ಹೇಳ್ತಾಳೆ, ನೀನ್ ಎಂತ ತಂದೆ, ನಿನ್ ಮಗನ್ಗೆ ಹುಷಾರಿಲ್ದಲೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ, ಆದ್ರೆ ನೀನು ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ಯಾ. ಆಗ ಹೇಳ್ತಾನೆ, ಬಾಹುಗೆ ನನಗಿಂತ ನಿನ್ನ ಅವಶ್ಯಕತೆನೇ ಜಾಸ್ತಿ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೆ ಬಾಹು ಅಮ್ಮ ಅಂತ ಕರಿತಾ ಬರ್ತಾನೆ. ಅವನಿಗೆ ಹೇಳ್ತಾಳೆ, ಈ ಜಾಗದಲ್ಲಿ ನೀನು ನನ್ನನ್ನ ಅಮ್ಮ ಅಂತ ಕರಿಬಾರ್ದು ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೋತಾಳೆ. ಅವನು ಕೂಡ ಒಪ್ಕೋತಾನೆ. ಡಾಕ್ಟರ್ಗೆ ಬಾಹು ರಿಪೋರ್ಟ್ನ ತೋರಿಸ್ತಾಳೆ. ಡಾಕ್ಟರ್ ಹೇಳ್ತಾರೆ, ಬಾಹು ಈಗ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾನೆ, ಅವನನ್ನ ಮನೆ ಕರ್ಕೊಂಡು ಹೋಗಬಹುದು ಅಂತ ಹೇಳ್ತಾರೆ. ಮತ್ತೆ ಬಾಹು ಹತ್ರ ಬಂದು ಸೆಲ್ಫಿ ತಗೊಂಡು ಅದನ್ನ ಯಾನ್ಗೆ ಸೆಂಡ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕ್ವೀನ್ ಅವ್ರ ಕೊಲಿಗ್ ಜೊತೆ ಕ್ಯಾಂಟೀನ್ ಅಲ್ಲಿ ಕೂತಿರ್ತಾಳೆ. ಅಲ್ಲಿ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಿರ್ತಾರೆ. ಅಲ್ಲಿ ಮತ್ತೆ ಇಬ್ರು ಕೂಡ ಇರ್ತಾರೆ. ಜೊತೆ ಸ್ವಲ್ಪ ರೂಡ್ ಆಗಿ ನಡ್ಕೋತಾಳೆ. ಯಾನ್ ಬಿಸ್ನೆಸ್ ಟ್ರಿಪ್ ಇಂದ ವಾಪಸ್ ಬರ್ತಾನೆ. ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದು ನೋಡ್ತಾನೆ. ಬಾಹು ಜೊತೆಲೆ ಮಲ್ಕೊಂಡಿರ್ತಾಳೆ. ಅವಳನ್ನ ನೋಡ್ತಿದ್ದಾಗೆ ಅವ್ನ್ ಕೋಟ್ ನ ಬಿಚ್ಚಿ ಗೆ ಒತ್ಸೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಕೂಡ ಎಚ್ಚರ ಆಗುತ್ತೆ.
ಗೊತ್ತಾಗುತ್ತೆ. ಯಾನ್ ಸ್ವಲ್ಪ ಹಿಂದೆ ಬಂದು ನಿಂತ್ಕೋತಾನೆ. ಆಗ ಯು ಹೇಳ್ತಾಳೆ, ಬಾಹುಗೆ ಈಗ ಜ್ವರ ಬಿಟ್ಟಿದೆ, ನಾನೀಗ ಮನೆಗೆ ಹೋಗಬಹುದಾ ಅಂತ ಕೇಳ್ತಾಳೆ. ಅವಳು ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಬಿಸ್ನೆಸ್ ಟ್ರಿಪ್ಪಿಂದ ಬರ್ತಿರ್ಬೇಕಾದ್ರೆ ಅವಳಿಗಾಗಿ ಒಂದು ಗಿಫ್ಟ್ ಕೂಡ ತಗೊಂಡು ಬಂದಿರ್ತಾನೆ. ಯುಗೆ ಅದನ್ನ ಕೊಡ್ತಾನೆ. ಅವಳು ಅಲ್ಲಿಂದ ಬರ್ತಿರ್ಬೇಕಾದ್ರೆ ಫೋನ್ ನೋಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ರೂನ ಕೆಲಸದಿಂದ ತೆಗ್ದಾಕಿದ್ದಾರೆ ಅಂತ. ಆ ವಿಷಯ ಗೊತ್ತಾಗ್ತಿದ್ದಾಗೆ ರೂ ಹತ್ರ ಬಂದು ಸಾರಿ ಕೇಳ್ತಾಳೆ. ಆಗ ರೂ ಹೇಳ್ತಾಳೆ, ಇದರಲ್ಲಿ ನೀನು ತಪ್ಪೇನಿಲ್ಲ, ನನಗೆ ಈ ಕೆಲಸ ಮಾಡೋದಕ್ಕೆ ಮೊದಲಿಂದಲೂ ಇಷ್ಟ ಇರಲಿಲ್ಲ ಅಂತ ಹೇಳ್ತಾಳೆ. ರೂ ಯು ಇಬ್ರು ಕೂಡ ಫಾನ್ ಜೊತೆ ಡ್ರಿಂಕ್ ಮಾಡ್ತಾ ಕೂತಿರ್ತಾರೆ. ಆಗ ರೂ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಾಳೆ. ಆಗ ಯು ಹೇಳ್ತಾಳೆ, ನಾನೊಬ್ಳು ಯೂಸ್ಲೆಸ್, ನನ್ನಿಂದ ಎಲ್ರಿಗೂ ಸಮಸ್ಯೆನೆ, ರೂ ಕೆಲಸ ಹೋಗೋದಕ್ಕೆ ನಾನೇ ಕಾರಣ. ಆಗ ಫಾನ್ ಹೇಳ್ತಾನೆ, ನೀನು ಪ್ಲೇ ಮಾಡ್ಕೊಳ್ಳೋದನ್ನ ಫಸ್ಟ್ ನಿಲ್ಸು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಯು ರೂಗಾಗಿ ಒಂದಷ್ಟು ಕೆಲಸನ ಹುಡ್ಕೊಂಡು ಬಂದಿರ್ತಾಳೆ. ಅವಳಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೇಳ್ತಾಳೆ. ಇಬ್ರು ಕೂಡ ರೆಸ್ಟೋರೆಂಟ್ ಅಲ್ಲಿ ಇರ್ತಾರೆ. ಕೇಳ್ತಾಳೆ ಕೆಲಸ ಸಿಕ್ತಾ ಅಂತ. ಆಗ ರೂ ಹೇಳ್ತಾಳೆ, ನಾನು ಕೂಡ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆದ್ರೆ ಯಾವುದೇ ಮೇಲ್ ಕೂಡ ಬಂದಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋತಾಳೆ. ಅದೇ ಸಮಯಕ್ಕೆ ಮೇಲ್ ಬರುತ್ತೆ. ಅದನ್ನ ನೋಡಿ ಯು ಮತ್ತೆ ರೂ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಇಂಟರ್ವ್ಯೂ ಕೊಡೋದಿಕ್ಕೆ ಅಂತ ಬಂದಿರ್ತಾಳೆ. ವೆನ್ಷನ್ ಗ್ರೂಪ್ಗೆ ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತಾಳೆ. ಆದ್ರೆ ಆ ಕೆಲಸ ಯಾನಿಂದ ಅವಳಿಗೆ ಸಿಕ್ಕಿರುತ್ತೆ. ಯುಗೆ ಬಂದು ಆ ವಿಷಯನ ಹೇಳ್ತಾಳೆ. ಯು ಕೂಡ ತುಂಬಾನೇ ಖುಷಿಯಾಗಿ ಯಾನ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಪ್ರಿಪೇರ್ ಆಗಿ ಅವನ ಮನೆ ಹತ್ರ ಬರ್ತಾಳೆ. ಯಾನ್ ತುಂಬಾ ಗಾಬರಿಯಾಗಿ ಮನೆಯಿಂದ ಆಚೆ ಬರ್ತಾನೆ. ಅವನು ಹೇಳ್ತಾನೆ, ಬಾಹು ಮನೇಲಿಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಅವರಿಬ್ರು ಕಾರಲ್ಲಿ ನೋಡ್ತೀವಿ. ಬಾಹುನ ಹುಡ್ಕೋದಿಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಯು ಕೇಳ್ತಾಳೆ, ಮತ್ಯಾವತ್ತಾದ್ರೂ ಬಾಹು ಮನೆ ಬಿಟ್ಟೋಗಿದ್ನ? ಆಗ ಯಾನ್ ಹೇಳ್ತಾನೆ, ನಾನು ಅವ್ರ ನಿಜವಾದ ತಂದೆ ಅಲ್ಲ ಅಂತ ಗೊತ್ತಾದಾಗ ಮನೆ ಬಿಟ್ಟೋಗಿದ್ದ. ಆಗ ಯು ಹೇಳ್ತಾಳೆ, ಬಾಹು ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತು ಅಂತ ಹೇಳಿ ಇಬ್ರು ಕಾರಲ್ಲಿ ಯು ಮನೆ ಹತ್ರ ಬರ್ತಾರೆ. ಅಲ್ಲಿ ಬಾಹು ಮನೆಯಿಂದ ಆಚೆ ಕೂತಿರ್ತಾನೆ. ಬಾಹುನ ನೋಡ್ತಿದ್ದಾಗೆ ಯು ಬಂದು ಹಗ್ ಮಾಡ್ಕೋತಾಳೆ. ಯಾನ್ ಬಾಹು ಮೇಲೆ ತುಂಬಾನೇ ಕೂಗಾಡ್ತಾನೆ. ಈಗ ಮನೆ ಒಳಗಡೆ ಬರ್ತಾರೆ. ಯು ಅವರಿಗೆ ಊಟ ಪ್ರಿಪೇರ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಬಾಹು ಕಾರ್ಡ್ ಸಹಾಯದಿಂದ ಯಾನ್ಗೆ ಸಾರಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಈ ಸಾರಿ ನಿನ್ನ ಕ್ಷಮಿಸಿದ್ದೀನಿ, ಮತ್ತೆ ಈ ರೀತಿ ಮಾಡಬಾರ್ದು ಅಂತ. ಯು ಯಾನ್ನ ಅವಳಿಗೆ ಸಹಾಯ ಮಾಡೋದಿಕ್ಕೆ ಅಂತ ಬರೋದಿಕ್ಕೆ ಹೇಳ್ತಾಳೆ. ಯಾನ್ ಕಿಚನ್ಗೆ ಹೋಗಿ ಅವಳಿಗೆ ಹೇಳ್ತಾನೆ, ನಿನಗೆ ಸರಿಯಾಗಿ ಅಡುಗೆ ಕೂಡ ಮಾಡೋದಿಕ್ಕೆ ಬರಲ್ಲ, ಆದ್ರೆ ನೀನು ಮಾಸ್ಟರ್ ಅಂತ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಅವ್ನ ಮಾತು ಕೇಳಿ ಯುಗೆ ತುಂಬಾನೇ ಕೋಪ ಬರುತ್ತೆ. ಅವಳ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ಹೇಳ್ತಾಳೆ. ಯಾನ್ ಕೂಡ ಒಪ್ಕೋತಾನೆ. ಇವ್ರು ಮಾಡಿದ ಅಡುಗೆನ ಬಾಹು ಜಸ್ಟ್ ಮಾಡಬೇಕಾಗಿರುತ್ತೆ. ಇಬ್ರು ಬೇರೆ ಬೇರೆ ಡಿಶಸ್ನ ಪ್ರಿಪೇರ್ ಮಾಡ್ತಾರೆ. ಯಾನ್ಗೆ ತುಂಬಾ ಕಾನ್ಫಿಡೆಂಟ್ ಇರುತ್ತೆ, ಬಾಹು ಅವ್ನ್ ಮಾಡಿದ ಡಿಶಸ್ನೇ ಇಷ್ಟಪಡ್ತಾನೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಬಾಹು ಅವ್ರು ಮಾಡಿದ ಡಿಶಸ್ನ ಟೇಸ್ಟ್ ಮಾಡಿ ಯುಗೆ ಪಾಯಿಂಟ್ಸ್ ಕೊಡ್ತಾನೆ. ಅವಳು ತುಂಬಾನೇ ಖುಷಿ ಆಗ್ತಾಳೆ. ಯಾನ್ ಬಾಹುನ ಕರ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಇವನು ಕೂಡ ಅವ್ರ ಜೊತೆ ಬರೋದಿಕ್ಕೆ ಹೇಳ್ತಾರೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಯಾನ್ ಅವನ್ ಕೊಟ್ಟಿದ್ದ ಡೈಮಂಡ್ ರಿಂಗ್ ಬಗ್ಗೆ ಕೇಳ್ತಾನೆ. ನನಗೆ ಗೊತ್ತು ನೀನು ಆ ರಿಂಗ್ನ ಕಳ್ಕೊಂಡಿದ್ಯಾ ಅಂತ. ಅವ್ನ ಮಾತು ಕೇಳ್ತಿದ್ದಾಗೆ ಯುಗೆ ಗಾಬರಿ ಆಗುತ್ತೆ. ಅವಳು ಹೇಳ್ತಾಳೆ, ನಾನು ಆ ರಿಂಗ್ಗೆ ಎಷ್ಟು ಅಮೌಂಟ್ ಆಗುತ್ತೋ ನಾನಷ್ಟನ್ನು ನಿನಗೆ ಕೊಡ್ತೀನಿ. ಆಗ ಯಾನ್ ಹೇಳ್ತಾನೆ, ನೀನು ಬಾಹು ಅಮ್ಮ ಆಗ್ತೀಯಾ ಅಂತ ಹೇಳಿದ್ಯಾ, ನೀನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಿಂದ ಇಳಿದು ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೆನ್ಸ್ ಗ್ರೂಪ್ ನಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಅಲ್ಲಿಗೆ ವೆಂಗು ಕೂಡ ಬರ್ತಾನೆ. ಅವನು ಲೇಟಾಗಿ ಬಂದಿರೋದ್ರಿಂದ ಚೇರ್ಮನ್ ಅವರಿಗೆ ಬೈತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಚೇರ್ಮನ್ ವೆಂಗು ಫಾದರ್ ಅಂತ. ಅಲ್ಲಿಗೆ ರೂ ಕೂಡ ಬಂದು ಚೇರ್ಮನ್ ಪಕ್ಕದ ಚೇರಲ್ಲಿ ಕೂತ್ಕೋತಾಳೆ. ರೂನ ಅಲ್ಲಿ ನೋಡಿ ವೆಂಗುಗೆ ತುಂಬಾನೇ ಶಾಕ್ ಆಗುತ್ತೆ. ಅವ್ರಾಗ್ಲೇ ಒಂದು ಪಬ್ ಅಲ್ಲಿ ಮೀಟ್ ಮಾಡಿರ್ತಾರೆ, ಜೊತೆಲಿ ಡ್ರಿಂಕ್ ಕೂಡ ಮಾಡಿರ್ತಾರೆ. ಅವ್ರ ಮಧ್ಯ ತುಂಬಾ ವಿಷಯ ನಡೆದಿರುತ್ತೆ. ವೆಂಗು ಅವಳನ್ನ ಮಾತಾಡ್ಸೋದಿಕ್ಕೆ ಅಂತ ಟ್ರೈ ಮಾಡ್ತಾನೆ, ಆದ್ರೆ ರೂ ಅವನನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಯು ಡಾಕ್ಟರ್ಗೆ ಹೇಳ್ತಾಳೆ, ನಾನು ಯಾನ್ ಜೊತೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ವಿ, 1 ವರ್ಷ ಹಾಸ್ಪಿಟಲ್ಗೆ ಬರೋದಿಕ್ಕಾಗಲ್ಲ. ಅವಳ ಮಾತು ಕೇಳಿ ಡಾಕ್ಟರ್ಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಆದ್ರೂ ಕೂಡ ಅವರು ಖುಷಿ ಆಗ್ತಾರೆ, ಯಾಕಂದ್ರೆ ಬಾಹು ಬೇಗನೆ ಹುಷಾರಾಗ್ತಾನೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಫಾನ್ ಯು ಮನೆಗೆ ಬರ್ತಾನೆ. ಮನೇಲೆಲ್ಲ ಸಾಮಾನು ಅಂಡಿರುತ್ತೆ. ಅವ್ನು ಕೇಳ್ತಾನೆ,
ಮನೆನ ಯಾಕೆ ಈ ರೀತಿ ಮಾಡಿದ್ಯಾ? ಆಗ ಯು ಫಾನ್ಗೆ ಯಾನ್ ಜೊತೆ ಆಗಿರೋ ಅಗ್ರಿಮೆಂಟ್ ವಿಷಯನ ಹೇಳಿ 1 ವರ್ಷಕ್ಕೆ ಯಾನ್ ಮನೇಲಿ ಇರೋದಿಕ್ ಹೋಗ್ತಿದ್ದೀನಿ ಅಂತ ಹೇಳಿ ಅವನಿಗೆ ಅಗ್ರಿಮೆಂಟ್ ಪೇಪರ್ನ ಕೊಡ್ತಾಳೆ. ಫಾನ್ ಅದನ್ನ ನೋಡಿ ಈ ವಿಷಯನ ಮೊದ್ಲೇ ನನ್ಗೆ ಯಾಕೆ ಕೇಳಿಲ್ಲ, ನಾವಿಬ್ರು ಸೇರಿ ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೋದಿತ್ತು. ಆಗ ಯು ಹೇಳ್ತಾಳೆ, ನೀನೇನು ಚಿಂತೆ ಮಾಡ್ಬೇಡ, ನಾನು 1 ವರ್ಷಕ್ಕೆ ಮಾತ್ರ ಅವ್ರ ಮನೆಗೆ ಹೋಗ್ತಿರೋದು. ಫಾನ್ ಮನೆಗೆ ಬಂದು ಯು ಜೊತೆಲಿ ತೆಗೆಸ್ಕೊಂಡಿದ್ದ ಫೋಟೋನ ನೋಡ್ತಾ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಅವ್ನು ಹೇಳ್ತಾನೆ, ನಾನು ಮತ್ತೆ ಲೇಟ್ ಮಾಡಿದೆ ಅಂತ. ಫಾನ್ ಯುನ ಲೈಕ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ವೆಂಗು ರೂ ಜೊತೆ ಅವತ್ತು ಕ್ಲಬ್ಬಲ್ಲಿ ಏನಾಯ್ತು ಅಂತ ನೆನಪು ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ರೂಗೆ ಅದ್ಯಾವುದು ಕೂಡ ಬೇಕಾಗಿರಲ್ಲ. ಅವನ ಮೇಲೆ ಕಾಫಿ ಚೆಲ್ಲಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಯು ಮನೆಗೆ ಯಾನ್ ಸೆಕ್ರೆಟರಿ ಬರ್ತಾನೆ. ಆ ಮನೆ ಕಾಂಟ್ರಾಕ್ಟ್ ಪೇಪರ್ನ ತಗೊಂಡು ಬಂದಿರ್ತಾನೆ. ಯಾನ್ ಆ ಮನೆ ರಿಯಲ್ ಓನರ್ನಿಂದ ಅದನ್ನ ಖರೀದಿ ಮಾಡಿರ್ತಾನೆ. ಕಾಂಟ್ರಾಕ್ಟ್ ಪೇಪರ್ಗೆ ಯು ಸೈನ್ ಬೇಕಾಗಿರುತ್ತೆ, ಆದ್ರೆ ಅವಳು ಮಾಡೋದಿಲ್ಲ. ಅವಳು ಅನ್ಕೋತಾಳೆ, ಯಾನ್ ಮತ್ತೇನಾದ್ರೂ ಪ್ಲಾನ್ ಮಾಡಿ ನನ್ನನ್ನ ಸಿಕ್ಕಾಕ್ಸ್ತಿದ್ದಾರೆ ಅಂತ. ರೂ ಸೈನ್ ಮಾಡೋದಕ್ಕೆ ಕೇಳ್ತಾಳೆ, ಆದ್ರೂ ಕೂಡ ಮಾಡೋದಿಲ್ಲ. ಯಾನ್ ಯು ಮನೆ ಹತ್ರ ನಿಂತ್ಕೊಂಡು ಅವಳಿಗಾಗಿ ಕಾಯ್ತಾ ಇರ್ತಾನೆ. ಅವಳು ಬಂದು ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಅಂತ. ಯು ಹೊರ್ಗಡೆ ಬರ್ತಾಳೆ, ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಯಾನ್ ಅವನನ್ನ ಮೇಲ್ಗಡೆ ಎತ್ತುತ್ತಾನೆ. ಅವಳು ಕೇಳ್ತಾಳೆ, ನಮ್ಮ ಮನೇನ ಯಾಕೆ ಪರ್ಚೇಸ್ ಮಾಡಿದೆ ನೀನು? ಆಗ ಯಾನ್ ಅವಳನ್ನ ಟೀಸ್ ಮಾಡಬೇಕು ಅಂತ ಹೇಳ್ತಾನೆ, ನಿನ್ ಮೆಸ್ಸಿ ಲಗೇಜ್ನ ನಮ್ಮ ಮನೇಲಿ ಇಟ್ಕೊಳ್ಳೋದಿಕ್ಕಾಗಲ್ಲ. ಯಾನ್ ಯು ಬಾಹು ಪೇರೆಂಟ್ಸ್ ಆಗಿರ್ತಾರೆ, ಅದರಿಂದ ಮನೆನ ಖಾಲಿ ಮಾಡೋದಕ್ಕೆ ಹೇಳ್ತಾನೆ. ಯು ಕೂಡ ಅವನ ಮಾತಿಗೆ ಒಪ್ಕೊಂಡು ಅವಳು ಸಾಮಾನನ್ನ ಪ್ಯಾಕ್ ಮಾಡ್ಕೊಂಡು ಯಾನ್ ಮನೆಗೆ ಬರ್ತಾಳೆ. ಯಾನ್ ಯುಗೆ ಮನೆಯೆಲ್ಲಾನು ತೋರಿಸ್ತಾನೆ. ಬಾಹು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳಿಗೆ ಅವಳು ಕೊಟ್ಟಿದ್ದ ಹ್ಯಾಂಡ್ ಕರ್ಚಿಪ್ ಪಂಪ್ಕಿನ್ ಸಿಗುತ್ತೆ. ಯುನ ಅವಳ ರೂಮ್ಗೆ ಕರ್ಕೊಂಡು ಬರ್ತಾನೆ. ಅವನು ಹೇಳ್ತಾನೆ, ನಾವಿಬ್ರು ಬೇರೆ ಬೇರೆ ರೂಮಲ್ಲಿ ಮಲ್ಕೋಬೇಕಾಗುತ್ತೆ, ಯಾಕಂದ್ರೆ ನಾವಿಬ್ರು ಕಪಲ್ಸ್ ಅಲ್ಲ. ಯು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿರ್ತಾಳೆ. ಯಾನ್ನ ಹೆಲ್ಪ್ ಮಾಡೋದಕ್ಕೆ ಬರೋದಕ್ಕೆ ಹೇಳ್ತಾಳೆ. ಅವನನ್ನ ಹಿಂದೆಯಿಂದ ಹಗ್ ಮಾಡ್ಕೋತಾಳೆ. ಯಾನ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಆಗ ಯು ಹೇಳ್ತಾಳೆ, ಬಾಹು ಮುಂದೆ ನಾವು ಈ ರೀತಿ ನಡ್ಕೋತಾ ಇದ್ರೆ ನಾವಿಬ್ರು ಪ್ರೀತಿ ಮಾಡ್ತಿದೀವಿ ಅಂತ ತಿಳ್ಕೊತಾನೆ, ಬೇಗ ರಿಕವರಿ ಆಗ್ತಾನೆ ಅಂತ ಹೇಳಿ ಬಾಹು ಮುಂದೆ ಪದೇ ಪದೇ ಈ ರೀತಿ ಸೀನ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಬಾಹು ಕೂಡ ನೋಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ವೆಂಗು ಫಾದರ್ನ ನೋಡ್ತೀವಿ. ರೂ ಹೇಳ್ತಾಳೆ, ವೆಂಗು ಮದ್ವೆ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ, ನೀವು ಬೇಗನೆ ನಿಮ್ ಗ್ರ್ಯಾಂಡ್ ಸನ್ ನ ನೋಡಬಹುದು. ಆಗ ಚೇರ್ಮನ್ ಹೇಳ್ತಾರೆ, ವೆಂಗು ಮದ್ವೆ ಆಗೋದಿಕ್ಕಾಗ್ಲಿ ಫಾದರ್ ಆಗೋದಿಕ್ಕಾಗ್ಲಿ ಈಗಲೇ ಸ್ಟೇಬಲ್ ಇಲ್ಲ. ಆಗ ರೂ ಹೇಳ್ತಾಳೆ, ಹಾಗೆಲ್ಲ ಏನು ಇಲ್ಲ, ನಾನು ನೋಟಿಸ್ ಮಾಡಿದೀನಿ, ಬಾಹುನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಅದರಿಂದ ಅವ್ರ ಮಗುನು ಕೂಡ ಕೇರ್ಫುಲ್ ಆಗಿ ನೋಡ್ಕೋತಾರೆ. ಯು ಯಾನ್ಗೆ ಕೆಲವೊಂದು ಪ್ಲೇಸ್ನ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾಳೆ, ಯಾಕಂದ್ರೆ ಬಾಹುಗೆ ಆ ಪ್ಲೇಸ್ನ ತೋರಿಸ್ಬೇಕಾಗಿರುತ್ತೆ. ಆದ್ರೆ ಯಾನ್ ಮ್ಯೂಸಿಯಂನ ಸೆಲೆಕ್ಟ್ ಮಾಡ್ತಾನೆ. ಬಾಹುಗೆ ಇಷ್ಟ ಆಗೋದಿಲ್ಲ. ಅವಳು ಹೇಳ್ತಾಳೆ, ನೀನೇನು ಯೋಚನೆ ಮಾಡ್ಬೇಡ, ನಿನ್ಗಿಷ್ಟವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತೊಂದ್ ಕಡೆ ವೆಂಗು ಫೀಮೇಲ್ ಸೆಕ್ರೆಟರಿಗಳೆಲ್ಲ ವಾಪಸ್ ಬಂದಿರ್ತಾರೆ. ಅವ್ರನ್ನ ನೋಡಿ ಅವನಿಗೆ ತುಂಬಾನೇ ಸರ್ಪ್ರೈಸ್ ಆಗುತ್ತೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ರೂ ಅವರೆಲ್ಲಾನು ಅಪಾಯಿಂಟ್ ಮಾಡಿದಾಳೆ ಅಂತ. ವೆಂಗು ರೂನ ಒಂಟಿಯಾಗಿ ಮೀಟ್ ಮಾಡ್ತಾನೆ. ಅವಳು ಕೇಳ್ತಾನೆ, ಇದನ್ನೆಲ್ಲ ಯಾಕೆ ಮಾಡಿದೆ, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ರೂ ಹೇಳ್ತಾಳೆ, ಈ ರೀತಿ ಮಾಡೋದಕ್ಕೆ ಚೇರ್ಮನ್ ಹೇಳಿದ್ರು, ನಿಮ್ಗೆ ಇಷ್ಟು ಜನ ಸೆಕ್ರೆಟರಿನಲ್ಲಿ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ನಿಮ್ ಮದ್ವೆ ಮಾಡ್ತಾರೆ, ಅವರು ಬೇಗನೆ ಗ್ರ್ಯಾಂಡ್ ಸನ್ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳ್ತಿದ್ದಾಗೆ ಅವನಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ವೆಂಗುಗೆ ತುಂಬಾನೇ ಮೆಸೇಜಸ್ ಬರುತ್ತೆ. ಅದನ್ನ ನೋಡಿ ರೂ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಯು ಬಾಹು ಯಾನ್ಗೆ ಗೊತ್ತಿಲ್ದಾಗೆ ಒಂದು ಪಾರ್ಕ್ಗೆ ಸುತ್ತಾಡೋದಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ತುಂಬಾ ಮಳೆ ಬರ್ತಿರುತ್ತೆ. ಇಬ್ರು ಒದ್ದೆ ಆಗಿರ್ತಾರೆ. ಅಲ್ಲಿಗೆ ಯಾನ್ ಕೂಡ ಅಂಬ್ರೆಲಾ ತಗೊಂಡು ಬರ್ತಾನೆ. ಅವನ್ಗೆ ಗೊತ್ತಿರುತ್ತೆ ಅವರಿಬ್ರು ಇಲ್ಲಿಗೆ ಬಂದಿದ್ದಾರೆ ಅಂತ. ಮನೆಗ್ ಬಂದ್ಮೇಲೆ ಯು ಬಾಹು ಇಬ್ರು ತುಂಬಾ ಸೀನ್ತಾ ಇರ್ತಾರೆ. ರೂಲ್ಸ್ ನ ಬ್ರೇಕ್ ಮಾಡಬಾರ್ದು ಮತ್ತೆ ಅಂತ ವಾರ್ನ್ ಮಾಡ್ತಾನೆ. ಯು ಬಾಹುನ ಆಟ ಆಡೋದಿಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾಳೆ. ಮಕ್ಕಳ ಜೊತೆ ಬಿಡ್ತಾಳೆ. ಆದ್ರೆ ಅವನು ಯಾವಾಗ್ಲೂ ಯು ಹತ್ರನೇ ಬರ್ತಾ ಇರ್ತಾನೆ. ಅಲ್ಲಿಗೆ ಫಾನ್ ಕೂಡ ಬರ್ತಾನೆ. ಬಾಹುನ ಬೇರೆ ಮಗು ಜೊತೆ ಆಟ ಆಡೋದಿಕ್ಕೆ ಕೂರ್ಸಿ ಯು ಫಾನ್ ಇಬ್ರು ಮಾತಾಡ್ತಾ ಕೂತಿರ್ತಾರೆ. ಆಗ ಯು ಹೇಳ್ತಾಳೆ, ಬಾಹುಗಾಗಿ ಸ್ಕೂಲ್ ಹುಡುಕ್ತಾ ಇದ್ದೀನಿ, ಅವನಿಗೆ ಎಲ್ಲಾ ರೀತಿ ಕಂಫರ್ಟಬಲ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಆಗ ಫಾನ್ ಅವಳನ್ನ ಅವನು ನಡೆಸ್ತಾ ಇರೋ ಸ್ಕೂಲಿಗೆ ಕರ್ಕೊಂಡ್ ಬರ್ತಾನೆ. ಸ್ಕೂಲ್ ಎಲ್ಲಾನು ತೋರಿಸ್ತಾನೆ. ಯು ಮನೆಗ್ ಬಂದು ಯಾನ್ಗೆ ಹೇಳ್ತಾಳೆ, ಬಾಹುನ ಸ್ಕೂಲ್ಗೆ ಸೇರ್ಸೋದಿಕ್ಕೆ ನಾನೊಂದ್ ಸ್ಕೂಲ್ ನೋಡಿದ್ದೀನಿ ಅಂತ. ಆಗ ಬಾಹು ಯಾನ್ಗೆ ಒಂದು ಫೋಟೋ ತೋರಿಸ್ತಾನೆ. ಯು ಫಾನ್ ಜೊತೆ ಕೂತ್ಕೊಂಡು ಮಾತಾಡ್ತಿರೋದನ್ನ ಬಾಹು ಫೋಟೋ ತೆಗ್ದಿರ್ತಾನೆ. ಅದನ್ನ ಯಾನ್ಗೆ ತೋರಿಸ್ತಾನೆ. ಅದನ್ನ ನೋಡ್ತಿದ್ದಾಗೆ ಯಾನ್ಗೆ ತುಂಬಾನೇ ಜಲಸಿ ಆಗುತ್ತೆ. ಬಾಹುನ ಫಾನ್ ಸ್ಕೂಲ್ಗೆ ಸೇರ್ಸೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಅವಳಿಗೆ ಬೈತಾನೆ. ಯು ರೂಮ್ಗೆ ಹೊರಟೋಗ್ತಾಳೆ. ಆಗ ಯಾನ್ ಯುಗೆ ಮೆಸೇಜ್ ಮಾಡ್ತಾನೆ,
ನಿನಗಾಗಿ ನಾವು ಕೆಳಗಡೆ ಕಾಯ್ತಾ ಇದ್ದೀವಿ, ಬೇಗ ಬಾ ಊಟ ಮಾಡೋಣ ಅಂತ. ಅದನ್ನ ನೋಡಿ ಯುಗೆ ಮತ್ತಷ್ಟು ಕೋಪ ಬರುತ್ತೆ. ಊಟ ಮಾಡೋದಕ್ಕೆ ಯಾನೆ ಖುದ್ದಾಗಿ ಬಂದು ಕರಿತಾನೆ ಅಂತ ಅನ್ಕೊಂಡಿರ್ತಾಳೆ. ಅವನು ಮೆಸೇಜ್ ಮಾಡಿರ್ತಾನೆ, ಅದರಿಂದ ಅವಳಿಗೆ ಕೋಪ ಬರುತ್ತೆ. ಅವಳ ಸಾಮಾನನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ನಾನು ನಿನಗೆ ರಜೆ ಕೊಟ್ಟಿದ್ದೀನಿ ಅಂತ. ಅದನ್ನ ಕೇಳಿ ಅವಳಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಯಾನ್ ಅವಳನ್ನ ತಡಿಲಿಲ್ಲ ಅಂತ ಮನೆಗೆ ಬಂದು ರೂಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ರೂ ಹೇಳ್ತಾಳೆ, ನೀನು ಡಾಕ್ಟರ್, ಬಾಹುಗಾಗಿ ಇದನ್ನೆಲ್ಲ ನೀನು ಸಹಿಸ್ಕೊಳ್ಳೇಬೇಕು ಅಂತ. ಅದೇ ಸಮಯಕ್ಕೆ ಬಾಹು ವಿಡಿಯೋ ಕಾಲ್ ಮಾಡ್ತಾನೆ. ಇವನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾನೆ. ನೆಕ್ಸ್ಟ್ ಡೇ ಲಗೇಜನ್ನ ಪ್ಯಾಕ್ ಮಾಡ್ಕೊಂಡು ಇವ್ ಮನೆಗೆ ಬರ್ತಾನೆ. ಬಾಹು ಒಂಟಿಯಾಗಿ ಬಂದಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಇಬ್ರು ಜೊತೆಲಿ ಕೂತ್ಕೊಂಡು ಟಿವಿ ನೋಡ್ತಾರೆ. ಯಾನ್ಗೆ ಕಾಲ್ ಮಾಡಿ, ಬಾಹು ನಮ್ಮ ಮನೇಲಿದ್ದಾನೆ, ಬಂದು ಕರ್ಕೊಂಡೋಗು ಅಂತ ಹೇಳ್ತಾನೆ. ಅವನಿಗೆ ಗೊತ್ತಾಗ್ತಿದ್ದ ಹಾಗೆ ಬಾಹುನ ಕರ್ಕೊಂಡೋಗೋದಿಕ್ಕೆ ಅಂತ ಇವ್ ಮನೆಗೆ ಬರ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ನನ್ನ ಈ ಕೆಲಸದಿಂದ ತೆಗ್ದಾಕಿ ಬೇರೆ ನರ್ಸನ್ನ ನೋಡ್ಕೊಳ್ಳಿ. ಆಗ ಯಾನ್ ಹೇಳ್ತಾನೆ, ಬಾಹುಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿ ಬಾಹುನ ಮನೆಗೆ ಹೋಗೋದಿಕ್ಕೆ ಕರೀತಾನೆ. ಆದ್ರೆ ಅವನು ನಾನು ಬರೋದಿಲ್ಲ ಅಂತ ಹೇಳಿ ಇವನ ಹಗ್ ಮಾಡ್ಕೋತಾನೆ. ಯಾನ್ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಫಾನ್ ಜೊತೆ ಅವಳು ಪ್ರೈಮರಿ ಸ್ಕೂಲ್ನ ನೋಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಫಾನ್ ಹೇಳ್ತಾನೆ, ಆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ನಿನ್ನ ಕೆರಿಯರ್ ಕಡೆ ಫೋಕಸ್ ಮಾಡು. ಅದೇ ಸಮಯಕ್ಕೆ ಡಾಕ್ಟರ್ ಇಂದ ಯುಗೆ ಕಾಲ್ ಬರುತ್ತೆ. ಅವಳನ್ನ ಹಾಸ್ಪಿಟಲ್ಗೆ ಬರೋದಿಕ್ಕೆ ಹೇಳ್ತಾರೆ. ಸ್ಟ್ರೆಂಜ್ ವೈ ಅನ್ನೋ ಹುಡುಗ ಬಂದಿರ್ತಾನೆ. ಪೇರೆಂಟ್ಸ್ ಇಂದಾಗಿ ಅವನು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾನೆ. ಆದ್ರೆ ಯುಗೆ ಸ್ಟ್ರೆಂಜ್ ವೈಗಿಂತ ಅವ್ರ ಅಮ್ಮನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತ. ಇದಾದ್ಮೇಲೆ ಡಾಕ್ಟರ್ ಖಾನ್ ಎಲ್ಲಾ ಡಾಕ್ಟರ್ ಜೊತೆಲೂ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಶೆಂಗ್ಸ್ ವೈಗೆ ಈಗ ಒಳ್ಳೆ ರೀತಿ ಫೀಲ್ ಆಗ್ತಾ ಇದೆ. ಆಗ ಯು ಹೇಳ್ತಾಳೆ, ಶೆಂಗ್ಸ್ ವೈ ಈಗ ರಿಕವರಿ ಆಗ್ತಿದ್ದಾನೆ, ಆದ್ರೆ ಅವ್ರ ಅಮ್ಮ ಯಾವುದೋ ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಇದಾರೆ ಅನ್ಸುತ್ತೆ. ಯಾವುದೋ ವಿಷಯಕ್ಕೆ ಅವರು ಪ್ರೆಷರ್ ಫೀಲ್ ಮಾಡ್ಕೋತಿದ್ದಾರೆ, ಆದ್ರೆ ಯಾರ ಕೈಲೂ ಹೇಳ್ಕೊತಾ ಇಲ್ಲ. ಅವ್ರ ಅಮ್ಮನಿಂದಾಗಿ ಶಿಂಗ್ಸೋಗೆ ಈ ರೀತಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಮತ್ತೊಬ್ಬ ಡಾಕ್ಟರ್ ಯುಗೆ ಹೇಳ್ತಾಳೆ, ನೀನು ಸೈಕಾಲಜಿ ಡಾಕ್ಟರ್, ಬೇರೆ ವಿಷಯದ ಕಡೆ ಗಮನ ಕೊಡೋದನ್ನ ಬಿಟ್ಟು ಪೇಷಂಟ್ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಕ್ವೀನ್ ಶಿಂಗ್ವೈ ಅಮ್ಮನ್ನ ಮೀಟ್ ಮಾಡಿ ಅವರಿಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಯು ಮೀಟಿಂಗ್ ಅಲ್ಲಿ ಹೇಳಿರ್ತಾಳಲ್ವಾ, ಅದನ್ನೆಲ್ಲಾನು ಹೇಳ್ತಾರೆ. ಶಿಂಗ್ವೈ ಅಮ್ಮನ್ಗೆ ಅದನ್ನ ಕೇಳಿದ್ಮೇಲೆ ತುಂಬಾ ಕೋಪ ಬರುತ್ತೆ. ಯು ಮೇಲೆ ತುಂಬಾನೇ ಕೂಗಾಡ್ತಾರೆ. ಯು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಶಿಂಗ್ವೈ ಈಗ ಹುಷಾರಾಗಿದ್ದಾನೆ, ಆದ್ರೆ ನೀವು ಮಾನಸಿಕ ಒತ್ತಡದಲ್ಲಿದ್ದೀರಾ. ಆದ್ರೆ ಅವರು ಯು ಮಾತನ್ನ ಯಾವುದನ್ನು ಕೇಳೋದಿಕ್ಕೆ ತಯಾರಿರೋದಿಲ್ಲ. ಕೋಪದಿಂದ ಯುನ ಕೆಳಗಡೆ ತಳ್ಳಿಬಿಡ್ತಾರೆ. ಅದೇ ಸಮಯಕ್ಕೆ ಯಾನ್ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಯುನ ಕಾಪಾಡೋದಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.